ನೀವು ಜಸ್ಟ್ ಮನೆ ಬಂದು ನೋಡಿದ್ರೇನೆ ಸಾಕು. ವಿಸಿಟಿಂಗ್ ಗೆ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಇದು ಪ್ರತಿಯೊಂದು ಟಾಪ್ ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಮನೆನ ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಓನರೇ ಇರ್ತಾರೆ, ಸೊ ನೀವು ಓನರ್ ಜೊತೆನೆ ಮಾತಾಡ್ಕೊಳ್ಬಹುದು. ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅಂಡ್ ಮೇನ್ ಆಗಿ ಇದು ಮೂಡ ಅಲಾಟೆಡ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಹಾಯ್ ಎಲ್ಲರೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನೀವೇನಾದ್ರೂ ಬಜೆಟ್ ಅಲ್ಲಿ ಮನೆ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಾವು ನಿಮ್ಗೋಸ್ಕರ 2030 ಕಟ್ಟಿರುವಂತಹ 2 BHK ಮನೆನ ತಂದಿದ್ದೀವಿ. ಈ ಮನೆ ಎದುರುಗಡೆ ನಿಮ್ಗೆ ಮನೆ ಆಪೋಸಿಟ್ ನಿಮ್ಗೆ ಪಾರ್ಕ್ ಇದೆ, ಹಾಗೆ 40 ಫೀಟ್ ರೋಡ್ ನೊಂದಿಗೆ ಈ ಮನೆ ಇದೆ. ಅಂಡ್ ಔಟ್ ಸೈಡ್ ನೋಡ್ತಿರ್ಬೋದು, ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಮನೆ ಎಲಿವೇಶನ್ ನೋಡ್ತಿರ್ಬೋದು, ನೀಟ್ ಆಗಿ ಫಿನಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮನೆ ಲೊಕೇಟ್ ಆಗಿರೋದು ಶಾಂತವೇರಿ ಗೋಪಾಲಗೌಡ ನಗರದಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆ ಲೇಔಟ್ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿದೆ. ರಿಂಗ್ ರೋಡ್ ಇಂದ ಜಸ್ಟ್ 500 ಮೀಟರ್ಸ್ ಒಳಗಡೆ ಬಂದ್ರೆ ನಿಮ್ಗೆ ಈ ಲೊಕೇಶನ್ ನ ನೀವು ತಲುಪಬಹುದು. ಹಾಗೇನೆ ನಿಯರ್ ಬೈ ಮಾರ್ವಲ್ ಕಾಲೇಜ್ ಅಂಡ್ ಸ್ಕೂಲ್ಸ್ ಎಲ್ಲ ನಿಮ್ಗೆ ನಿಯರ್ ಬೈ ಸಿಗುತ್ತೆ. ಅಂಡ್ ಹಾಸ್ಪಿಟಲ್ ವಿಚಾರಕ್ಕೆ ಬಂದ್ರೆ ನಿರ್ಮಲಾ ಹಾಸ್ಪಿಟಲ್ ಇಲ್ಲಿಂದ ಹತ್ರನೇ ಇದೆ. ಅಂದ್ರೆ ಒಂದು 700 ಮೀಟರ್ಸ್ ಅಲ್ಲಿ ಇರ್ಬೋದು. ಹಾಗೆ ನಿಮ್ಗೆ ಡೈಲಿ ನೀಡ್ಸ್ ಎಲ್ಲ ಜಸ್ಟ್ 100 ಮೀಟರ್ಸ್ ಅಲ್ಲಿ ನಿಮ್ಗೆ ಸಿಗುವಂತಹದ್ದು. ಸೊ ಮನೆ ಹೇಗಿದೆ ನೋಡೋಣ ಬನ್ನಿ. ನಾನು ಯಾಕೆ ನಿಮ್ಗೆ ಬಜೆಟ್ ಅಲ್ಲಿ ಮನೆ ಹುಡುಕ್ತಾ ಇದ್ದೀರಾ ಅಂತ ಕೇಳಿದೆ ಅಂತಂದ್ರೆ, ನಿಮ್ಮ ಹತ್ರ ಜಸ್ಟ್ 5 ಲಕ್ಷ ಇದ್ರೆ ಸಾಕು ಡೌನ್ ಪೇಮೆಂಟ್. ಈ ಮನೆ ನೀವು ತಗೋಬಹುದು. ಅಪ್ ಟು 80% ಲೋನ್ ಅವ್ರ ಕಡೆನೇ ನಿಮ್ಗೆ ಮಾಡ್ಕೊಡ್ತಾರೆ. ಹಾಗೆ ಈ ಸೈಟ್ ಫೇಸಿಂಗ್ ಬಂದು ನಿಮ್ಗೆ ಸೌತ್ ಫೇಸಿಂಗ್ ಇರುತ್ತೆ. ಹಾಗೇನೆ ಡೋರ್ ಬಂದು ಈಸ್ಟ್ ಫೇಸಿಂಗ್ ಇರುತ್ತೆ. ಸೊ ಗೇಟಿನ ಒಳಗಡೆ ಬರ್ತಿದ್ ಹಾಗೇನೆ ಗೇಟ್ಗೆ MS ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಗೇಟಿನ ಒಳಗಡೆ ಬರ್ತಿದ್ ಹಾಗೇನೆ ನಿಮ್ಗೆ ಯುಟಿಲಿಟಿ ಏರಿಯಾ ಸಿಗುತ್ತೆ. ಇಲ್ಲಿ ನಿಮ್ಗೆ ಸಿಲಿಂಡರ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಸ್ಟೇರ್ ಕೇಸ್ ಸಹ ಡೌನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ನ ಬಿಟ್ಟಿದ್ದಾರೆ, ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಅಂತ ಅಂದ್ಬಿಟ್ಟು. ಒಂದು 3 ಅಡಿ ಜಾಗ ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಇಲ್ಲಿ ನಿಮ್ಗೆ 7000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಮೇನ್ ಡೋರ್ ಹಾಗೆ ಪೂಜಾ ಯೂನಿಟ್ ಕಂಪ್ಲೀಟ್ ಫಸ್ಟ್ ಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ಫಿನಿಶಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಟ್ರೆಡಿಷನಲ್ ಟಚ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೇನ್ ಡೋರ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಗೋಡ್ರೇಜ್ ಫಿಟ್ಟಿಂಗ್ಸ್ ನ ಕೊಟ್ಟಿದ್ದಾರೆ. ಸೊ ಮನೆಯಿಂದ ಒಳಗಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಸ್ಪೇಷಿಯಸ್ ಲಿವಿಂಗ್ ಹಾಲ್ ಸಿಗುತ್ತೆ. ಲಿವಿಂಗ್ ಹಾಲ್ ಅಲ್ಲಿ ನೀವು POP ವರ್ಕ್ಸ್ ನ ನೋಡಬಹುದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ಫ್ಯಾನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಈ ಮನೆಯಲ್ಲಿ 2 ಬೆಡ್ರೂಮ್ಸ್ ಇದ್ದು 2 ರೂಮ್ಗೂ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಮ್ ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಪಾಮಿಕಾ ಶೀಟ್ ಅಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಟಿವಿ ಕ್ಯಾಬಿನೆಟ್ಸ್ ನ ಮಾಡಿದ್ದಾರೆ. ನಿಮ್ಗೆ ಎಲ್ಲೂ ನೋಡಿದ್ರೆ ಈ ಮನೆ ಕಂಪ್ಲೀಟ್ ಪೇಂಟಿಂಗ್ ಎಲ್ಲ ನೋಡಿದ್ರೆ ಎಲ್ಲೂ ಜಾತ್ರೆ ಅಂತ ಫೀಲ್ ಆಗೋದೇ ಇಲ್ಲ. ಅಷ್ಟು ಮೈಲ್ಡ್ ಆಗಿ ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ಮನೆಗೆ ಒಳ್ಳೆ ನ್ಯಾಚುರಲ್ ಸನ್ಲೈಟ್ ಗೋಸ್ಕರ ಹಾಗೇನೆ ಒಂದೊಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿರುವಂತಹ ವಿಂಡೋನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರಬಹುದು. ಹಾಗೇನೆ ಈ ಕಡೆ ಬಂದ್ರೆ ನಿಮ್ಗೆ ದೇವ್ರ ಮನೆ ಸಿಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಪೂಜಾ ಯೂನಿಟ್ ಕಂಪ್ಲೀಟ್ ಫಸ್ಟ್ ಸ್ಟಿಕ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಫಿನಿಶಿಂಗ್ ನೋಡ್ತಿರಬಹುದು, ತುಂಬಾ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಟಫನ್ ಗ್ಲಾಸ್ ಜೊತೆ ಮೇನ್ ಡೋರ್ ನ ಮಾಡಿದ್ದು. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ತಿರಬಹುದು, ಒಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ ಎಷ್ಟು ದೊಡ್ಡದಾಗಿರುವಂತಹ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಪೇಂಟಿಂಗ್ ಸಹ ತುಂಬಾನೇ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಜೊತೆ ಪೇಂಟಿಂಗ್ ನ ಮಾಡಿದ್ದಾರೆ. ಹಾಗೆ ನಿಮ್ಗೆ ವಾರ್ಡ್ರೋಬ್ಸ್ ನ ಸಹ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ತುಂಬಾನೇ ಸ್ಪೇಸಿಯಸ್ ಆಗಿದೆ. ನೀವು ಎಷ್ಟು ಬಟ್ಟೆ ಬೇಕಿದ್ರು ಸ್ಟೋರ್ ಮಾಡ್ಬೋದು. ಹಾಗೆ ಯೂನಿಟ್ಸ್ ಸಹ ಕೊಟ್ಟಿದ್ದಾರೆ. ಎಲ್ಲೂ ಸ್ಪೇಸ್ ನ ವೇಸ್ಟ್ ಮಾಡದೆ ನೀವು ಏನಾದ್ರೂ ಬೇಕಿದ್ರೆ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಬ್ಯಾಕ್ ಸೈಡ್ ನಿಮ್ಗೊಂದು ಮಿರರ್ ನ ಸಹ ಪ್ಲೇಸ್ ಮಾಡಿದ್ದಾರೆ. ಆರಾಮಾಗಿ ನೀವು ಬೇಕಿದ್ರೆ ಡ್ರೆಸ್ಸಿಂಗ್ ಟೇಬಲ್ ತರ ಯೂಸ್ ಮಾಡ್ಕೊಳ್ಬಹುದು. ದೇವ್ರ ಮನೆಯಿಂದ ಮುಂದೆ ಬರ್ತಿದ್ದ ಹಾಗೆ ನಿಮ್ಗೆ ಮಾಡ್ಯುಲರ್ ಕಿಚನ್ ಸಿಗುತ್ತೆ. 20-30 ಡೈಮೆನ್ಷನ್ ಮನೆ ಆದ್ರೂ ಸಹ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಕಿಚನ್ ನ ಮಾಡಿದ್ದಾರೆ ಅಂತ. ಹಾಗೆ ನಿಮ್ಗೆ ಸ್ಟೋರೇಜಸ್ ಸಹ ತುಂಬಾನೇ ಕೊಟ್ಟಿದ್ದಾರೆ. ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ಟೋರೇಜಸ್ ಚಾನಲ್ಸ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಈವನ್ ಚಿಮಿನಿ ಗೂ ಸಹ ಪ್ರಾವಿಷನ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈವನ್ ಇಲ್ಲೂ ಸಹ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ನೋಡಿದ್ರಲ್ಲ, ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಕಡೆ ಹೋಗೋಣ. ಸೊ
ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಆಸ್ ಯೂಶಲ್ ನಾನು ಆ ರೂಮಲ್ಲಿ ಹೇಳೋದು ಮರ್ತಿದ್ದೆ. ಸೊ ಇಲ್ಲಿನ 2 ರೂಮ್ಗೂ POP ವಿತ್ ಫ್ಯಾನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. POP ವರ್ಕ್ಸ್ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮತ್ತೆ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ 2 ರೂಮ್ಗೂ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಅದನ್ನು ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ ನೋಡ್ತಿರ್ಬಹುದು. ಹಾಗೇನೆ ಮೇಲೂ ಸಹ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಈ ಮನೆಗೆ ಮೇನ್ ಏನಂತಂದ್ರೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತಾನೆ ಹೇಳ್ಬೋದು. ಅಲ್ಲೂ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ರು. ಅಂಡ್ ಈ ರೂಮ್ ಅಲ್ಲೂ ಸಹ ದೊಡ್ಡದಾಗಿರುವಂತಹ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈವನ್ ಹಾಲ್ ಅಲ್ಲಿ ನೋಡಿದ್ರಿ, ಹಾಲ್ ಅಲ್ಲೂ ಸಹ ತುಂಬಾನೇ ದೊಡ್ಡದಾಗಿರುವಂತಹ ವಿಂಡೋನ ಮಾಡಿದ್ರು. ಸೊ ಬನ್ನಿ ಈ ಮನೆಯ ಯುಟಿಲಿಟಿ ಕಡೆ ನಿಮ್ನ ಕರ್ಕೊಂಡು ಹೋಗ್ತೀನಿ. ಸೊ ಈ ಮನೆಯ 2 ರೂಮ್ಗೂ ನಿಮಗೆ ವಿತ್ ಅಟ್ಯಾಚ್ ವಾಶ್ರೂಮ್ ನ ಮಾಡಿಲ್ಲ. ಯಾಕಂದ್ರೆ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ರೂಮ್ ಚಿಕ್ಕದ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ವಿತ್ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿಲ್ಲ. ಸೊ ಇಲ್ಲಿ ನಿಮಗೆ ದೊಡ್ಡದಾಗಿನೇ ಒಂದು ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ 1.5 ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ಇಂಡಿಯನ್ ಟಾಯ್ಲೆಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಅಲ್ಲಿಂದ ಹೊರಗಡೆ ಬರ್ತಿದ್ದ ಹಾಗೆ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಕೂಡ ಇದೆ. ಸೊ ಬನ್ನಿ ಟೆರೆಸ್ ಕಡೆ ಹೋಗೋಣ. ಇದು ಈ ಮನೆಯ ಟೆರೆಸ್ ಅಲ್ಲಿ ಇಲ್ಲಿ ಡ್ಯಾಮ್ ಪ್ರೂಫ್ ನ ಮಾಡಿದ್ದಾರೆ, ಮಳೆ ನೀರು ನಿಲ್ದೇ ಇರ್ಲಿ ಅಂತ. ಅಂಡ್ ಈ ಮನೆಗೆ ಟೋಟಲ್ 11 ಪಿಲ್ಲರ್ಸ್ ಹಾಕಿ ಕನ್ಸ್ಟ್ರಕ್ಷನ್ ನ ಮಾಡಿದ್ದಾರೆ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಕಂಪ್ಲೀಟ್ ಪೇಂಟಿಂಗ್ ನಿಮ್ಗೆ ಏಷ್ಯನ್ ಪೇಂಟ್ ಆಗಿರುತ್ತೆ. ಹಾಗೇನೆ ACC ಸಿಮೆಂಟ್ ಇಂದ ರೆಡ್ ಬ್ರಿಕ್ಸ್ ಅಲ್ಲಿ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೇನೆ ಬ್ಯಾಕ್ ಸೈಡ್ ನೋಡ್ತಿರಬಹುದು, ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಸಹ ಮಾಡ್ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಂತ ಅಂದ್ಬಿಟ್ಟು. ಅಂಡ್ ಟ್ಯಾಂಕ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಪೈಪ್ಸ್ ಎಲ್ಲ ಬಂದು ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಬಟ್ಟೆನ ಒಣಗಾಕಕ್ಕೆ ಟೀ ಸ್ಟ್ಯಾಂಡ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ, ಈ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವೆಲ್ಲ ಅನ್ಕೊಂತಿರ್ಬೋದು ಈ ಮನೆಯ ಕಾಸ್ಟ್ ಎಷ್ಟು ಅಂತ. ಸೊ ಈ ಮನೆಯ ಟೋಟಲ್ ಕಾಸ್ಟ್ ಬಂದು 56 ಲ್ಯಾಕ್ ಇರುತ್ತೆ. ನೆಗೋಷಿಯಬಲ್ ಇರುತ್ತೆ. ಅಂಡ್ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ಅಂಡ್ ಯಾವುದೇ ರೀತಿ ಥರ್ಡ್ ಪಾರ್ಟಿಯಿಂದ ಆಗಲ್ಲ, ಓನರೇ ಇರ್ತಾರೆ. ಸೊ ನೀವು ಓನರ್ ಜೊತೆನೆ ಮಾತಾಡ್ಕೊಳ್ಬಹುದು. ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅಂಡ್ ಮೇನ್ ಆಗಿ ಇದು ಮೂಡಾ ಅಲಾಟೆಡ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಅಂಡ್ ಕಂಪ್ಲೀಟ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಅಪ್ ಟು 80 to 90% ಲೋನ್ ಇವ್ರ ಕಡೆಯಿಂದನೇ ಅವೈಲೇಬಲ್ ಇರುತ್ತೆ. ನೀವು ಜಸ್ಟ್ ಮನೆ ಬಂದು ನೋಡಿದ್ರೇನೆ ಸಾಕು, ವಿಸಿಟಿಂಗ್ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಇದು ಒಂದೇ ಮನೆ ಅಂತಲ್ಲ, ಇನ್ನ ತುಂಬಾ ಮನೆ ಆಪ್ಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಪೇಜಲ್ಲಿ ನಾವು ತುಂಬಾ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಅಲ್ಲೂ ಬಂದು ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು. ಸೊ ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ACC ಸಿಮೆಂಟ್ ಮತ್ತೆ ರೆಡ್ ಬ್ರಿಕ್ಸ್ ಇಂದಾನೆ ಪ್ರತಿಯೊಂದು ಟಾಪ್ ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಮನೆನ ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೀವು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಮನೆ ಹುಡುಕ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.